ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶ ಇವತ್ತು ಹೊರಗೆ ಬರ್ತಾ ಇರತಕ್ಕಂಥದ್ದು ಬಹುತೇಕ ಬಿಜೆಪಿ ಕಣ್ಣಿಟ್ಟಿದ್ದಂಥದ್ದು ಪಶ್ಚಿಮ ಬಂಗಾಳ. ಸೊ ಭಾಳಷ್ಟು ಕಳೆದ 3 ಬಾರಿ ಮಮತಾ ಬ್ಯಾನರ್ಜಿ ಅವರು ಅಧಿಕಾರಕ್ಕೆ ಬಂದು CM ಆಗಿದ್ರು. ಆದರೆ ಈ ಬಾರಿ ಬಿಜೆಪಿ ಅಲ್ಲೊಂದು ಬದಲಾವಣೆ ತರಲೇಬೇಕು, ಈ ಬಾರಿ ಅಲ್ಲದೇ ಹೋದರೆ ಮುಂದೆ ಬರೋದೇ ಇಲ್ಲ ಅನ್ನುವಂಥ ಒಂದು ದೃಢ ಸಂಕಲ್ಪದಿಂದ ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿತ್ತು. ಕರ್ನಾಟಕದಿಂದ MLC ಮತ್ತು ಮಾಜಿ ಸಚಿವರಾದಂಥ CT ರವಿ ಅವರು ಕೂಡ ಅಲ್ಲಿ ಉಸ್ತುವಾರಿಗಳಾಗಿದ್ದರು. ಅವ್ರು ನಮ್ಮ ಜೊತೆಲಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತಿನ ಫಲಿತಾಂಶವನ್ನು ನೋಡೋದಾದರೆ ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಅಲ್ಲದೆ ಇನ್ನೆಂದೂ ಕೂಡ ಆಗೋದಿಲ್ಲ ಅನ್ನುವಂಥ ಒಂದು ಭಾಳ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಸೊ ತಾವು ಕೂಡ ಅಲ್ಲಿ ಉಸ್ತುವಾರಿ ಆಗಿದ್ರಿ. ಹೇಗಿತ್ತು ಸರ್ ಅಲ್ಲಿ ಚುನಾವಣೆ? ಈಗ ಒಂದು ಫಲಿತಾಂಶ ನೋಡೋದಾದರೆ ಯಾವ ರೀತಿಯಾಗಿ ಅನಾಲಿಸಿಸ್ ಮಾಡ್ಬೋದು? ಈಗ ಆರಂಭಿಕ ಮುನ್ನಡೆಯನ್ನು ಗಮನಿಸಿದರೆ ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ಬರೋದು ಸ್ಪಷ್ಟ ಅನ್ನುವಂಥದ್ದು ಕಾಣ್ತಾ ಇದೆ. ದೇಶದ ದೃಷ್ಟಿಯಿಂದ ಮತ್ತು ಬಂಗಾಳದ ದೃಷ್ಟಿಯಿಂದ BJP ಗೆಲ್ಲೋದು ಅನಿವಾರ್ಯ ಇತ್ತು. ಯಾಕೆ ಅಂದರೆ TMC ಮತ್ತು ಲೆಫ್ಟ್ ಫ್ರಂಟ್ನ ಮತ ಬ್ಯಾಂಕ್ ರಾಜಕಾರಣ ದೇಶದ ಸುರಕ್ಷತೆಗೆ ಅಪಾಯಕಾರಿಯಾಗಿತ್ತು. ದೇಶದ ಸಂಸ್ಕೃತಿ ಮತ್ತು ಪಶ್ಚಿಮ ಬಂಗಾಳದ ಭವಿಷ್ಯದ ದೃಷ್ಟಿಯಿಂದ ಅಪಾಯಕಾರಿ ರಾಜಕೀಯ ನೀತಿಯನ್ನು ಎರಡೂ ಪಕ್ಷಗಳು ಅನುಸರಿಸ್ತಾ ಇದ್ದವು. ಹಿಂದೂಗಳನ್ನು ದಮನಿಸಿ ಮುಸಲ್ಮಾನರನ್ನು ಓಲೈಸಿಕೊಂಡು ರಾಜಕಾರಣದಲ್ಲಿ ಯಶಸ್ಸನ್ನು ಪಡ್ಕೊಂಡು ಅಧಿಕಾರ ಅನುಭವಿಸ್ತಾ ಇದ್ದರು. ಇದು ರಾಷ್ಟ್ರಘಾತಕವಾಗಿರತಕ್ಕಂಥ ನೀತಿ. ಈ ಹಿನ್ನೆಲೆಯಲ್ಲಿ ಬಂಗಾಳದ ಗೆಲುವು ಅದು ಬರೀ BJP ಗೆಲುವಾಗೋದಿಲ್ಲ, ತಾಯಿ ಭಾರತೀಯ ಸುರಕ್ಷತೆಯ ಗೆಲುವಾಗುತ್ತೆ. ಹಾಗಾಗಿ ಅದು ಮಹತ್ವದ್ದು. ಭಾರತೀಯ ಜನತಾ ಪಾರ್ಟಿ ಪಂಚಾಯತಿಯಿಂದ ಪಾರ್ಲಿಮೆಂಟ್ನವರೆಗೆ ಯಾವುದೇ ಚುನಾವಣೆಯನ್ನು ನಾವು ಲಘುವಾಗಿ ಸ್ವೀಕಾರ ಮಾಡಿಲ್ಲ, ಮಾಡೋದೂ ಇಲ್ಲ. ನೋಡಿ, ಬೆಂಗಳೂರಿನಲ್ಲಿ GBA ಎಲೆಕ್ಷನ್ನು ಘೋಷಣೆ ಆಗಿಲ್ಲ, ಆದರೆ ನಮ್ಮ ಪಕ್ಷ ಉಸ್ತುವಾರಿ ನೇಮಕ ಮಾಡಿಬಿಡ್ತು. ಈ ರೀತಿ ಪ್ರತಿ ಹಂತದಲ್ಲೂ ನಾವೆಲ್ಲ ಎಲೆಕ್ಷನ್ನು ಗಂಭೀರವಾಗಿ ತೆಗೆದುಕೊಳ್ತೀವಿ. ಬೇರೆ ಬೇರೆ ರಾಜ್ಯಗಳಿಗೆ ಉಸ್ತುವಾರಿಗಳನ್ನು ಹಾಕಿ ಅಲ್ಲಿ ರಣತಂತ್ರ ರೂಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಈ ಬಾರಿಯೂ ಪಶ್ಚಿಮ ಬಂಗಾಳದಲ್ಲಿ ಭೂಪೇಂದ್ರ ಯಾದವ್ ಅವರ ನೇತೃತ್ವದಲ್ಲಿ, ಸುನಿಲ್ ಬನ್ಸಾಲಿಯವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಿ, ಆ ತಂಡದಲ್ಲಿ ನನ್ನನ್ನು ಒಳಗೊಂಡಂತೆ ಕರ್ನಾಟಕದ ಇನ್ನೊಬ್ಬ ನಮ್ಮ ಪಕ್ಷದ ಪ್ರಮುಖರಾದಂಥ ಅರುಣ್ ಬಿನ್ನಡಿ ಅವರು ಕಳೆದ 4.5 ತಿಂಗಳಿನಿಂದ ಅಲ್ಲಿ ಕೆಲಸ ಮಾಡಿದ್ದೇವೆ. ಇದೇ ಸಂದರ್ಭದಲ್ಲಿ ನೋಡೋದಾದರೆ ಅಲ್ಲಿ ಯಾವುದೇ ಅಭ್ಯರ್ಥಿ ನಿಂತರೆ TMC ಹೊರತುಪಡಿಸಿ ಅದು BJP ಆಗಲಿ ಯಾವುದೇ ಅಭ್ಯರ್ಥಿ ಆದರೂ ಕೂಡ ಕೊಲೆ ಮಾಡುವಂಥ ಅಥವಾ ಅವರನ್ನು ಹೊಡೆದು ಎದುರಿಸುವಂಥ, ಜನತೆಯನ್ನು ಎದುರಿಸುವಂಥ ಕೆಲಸ ಆಗ್ತಾಯಿತ್ತು ಒಂದು ಕಡೆ. ಮತ್ತೊಂದು ಕಡೆ SIR ಆಗಿದ್ದು ಕೂಡ ಇದೆಲ್ಲವೂ ಕೂಡ ಪ್ಲಸ್ ಆಗಲಿಕ್ಕೆ ಕಾರಣವಾಯ್ತಾ? ಯಾಕಂತಂದರೆ ಅನೇಕರು ಬಾಂಗ್ಲಾದೇಶದಿಂದ ಬಂದಿದ್ದರು, ಅವರು ಮತದಾರರಾಗಿದ್ದರು. ಯಾರೆಲ್ಲ ಅಕ್ರಮ ಮತದಾರರು ಅವರನ್ನು ಡೆಲಿಷನ್ ಮಾಡುವಂಥ ಕೆಲಸ ಕೂಡ ಆಗಿದೆ ಅಂತ. ಬಂಗಾಳ ಒಂದು ವಿಭಿನ್ನವಾಗಿರೋ ರಾಜ್ಯ. ನೀವು ಕರ್ನಾಟಕಕ್ಕೂ ಬಂಗಾಳಕ್ಕೂ ಹೋಲಿಕೆ ಮಾಡಲಿಕ್ಕಾಗಲ್ಲ, ಅಜಗಜಾಂತರ ವ್ಯತ್ಯಾಸ ಇದೆ. ಇಲ್ಲಿ ಕಾನೂನನ್ನು ಪಾಲಿಸುವ ಪರಿಪಾಠ ಹೆಚ್ಚಿನ ಜನರಿಗಿದೆ. ಎಲ್ಲೋ ಕೆಲವೊಬ್ಬರು ಕಾನೂನನ್ನು ಮೀರುವವರು ಇರ್ಬೋದು, ಆದರೆ ಅಲ್ಲಿ ಗುಂಡಾಗಳ ಮೂಲಕನೇ ಸಮಾಜದ ನಿಯಂತ್ರಣವನ್ನು ಮಾಡುವ ವ್ಯವಸ್ಥೆಯನ್ನು ಕಮ್ಯುನಿಸ್ಟ್ ಪಾರ್ಟಿ ತನ್ನ ಕೇಡರ್ಗಳ ಹೆಸರಿನಲ್ಲಿ, TMC ಕ್ಲಬ್ಗಳ ಹೆಸರಿನಲ್ಲಿ ಮಾಡ್ಕೊಂಬಂದಿತ್ತು. ಅವರು ನಿರ್ಣಯ ಮಾಡ್ತಿದ್ರು ಯಾರಿಗೆ ಓಟ್ ಹಾಕಬೇಕು, ಹಾಕಬಾರ್ದು. ಆದರೆ ಯಾರು ಓಟಿಗೆ ಬರಬೇಕು, ಯಾರು ಬರಬಾರ್ದು ಅನ್ನೋ ತೀರ್ಮಾನ ಅವ್ರು ಮಾಡ್ತಾಯಿದ್ರು. ಇದು ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿಯಾಗಿತ್ತು. ಸಂವಿಧಾನಕ್ಕೆ ಒಂದು ಸಂವಿಧಾನದ ಅಪಹಾಸ್ಯವನ್ನು ಮಾಡ್ತಾಯಿತ್ತು. ಸಂವಿಧಾನ ಕೊಟ್ಟಿರ್ತಕ್ಕಂಥ ಮೂಲಭೂತ ಹಕ್ಕಿಗೆ ಒಂದು ಅಪಹಾಸ್ಯವನ್ನು ಮಾಡ್ತಾಯಿತ್ತು. ಅಲ್ಲಿಯ ಜನತೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಚುನಾವಣೆಯ ಫಲಿತಾಂಶ ಮೋದಿಜಿಯವರ ನೇತೃತ್ವಕ್ಕೆ, ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತಕ್ಕೆ ಜನ ಕೊಟ್ಟ ಆಶೀರ್ವಾದ. ನಮಗೊಂದು ಆತ್ಮವಿಶ್ವಾಸ ಮೂಡಿ ಬರ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಜನ ಬದಲಾವಣೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಕಾದು ನೋಡುವ. ಇದಿಷ್ಟು MLC CT ರವಿ ಅವರ ಮಾತು. ಕ್ಯಾಮ್ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶ ಇವತ್ತು ಹೊರಗೆ ಬರ್ತಾ ಇರತಕ್ಕಂಥದ್ದು ಬಹುತೇಕ BJP ಕಣ್ಣಿಟ್ಟಿದ್ದಂಥದ್ದು ಪಶ್ಚಿಮ ಬಂಗಾಳ. ಸೊ ಭಾಳಷ್ಟು ಕಳೆದ 3 ಬಾರಿ ಮಮತಾ ಬ್ಯಾನರ್ಜಿ ಅವರು ಅಧಿಕಾರಕ್ಕೆ ಬಂದು CM ಆಗಿದ್ರು. ಆದರೆ ಈ ಬಾರಿ BJP ಅಲ್ಲೊಂದು ಬದಲಾವಣೆ ತರಲೇಬೇಕು, ಈ ಬಾರಿ ಅಲ್ಲದೇ ಹೋದರೆ ಮುಂದೆ ಬರೋದೇ ಇಲ್ಲ ಅನ್ನುವಂಥ ಒಂದು ದೃಢ ಸಂಕಲ್ಪದಿಂದ ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿತ್ತು. ಕರ್ನಾಟಕದಿಂದ
MLC ಮತ್ತು ಮಾಜಿ ಸಚಿವರಾದಂಥ CT ರವಿ ಅವರು ಕೂಡ ಅಲ್ಲಿ ಉಸ್ತುವಾರಿಗಳಾಗಿದ್ದರು. ಅವ್ರು ನಮ್ಮ ಜೊತೆಲಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತಿನ ಫಲಿತಾಂಶವನ್ನು ನೋಡೋದಾದರೆ ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಅಲ್ಲದೆ ಇನ್ನೆಂದೂ ಕೂಡ ಆಗೋದಿಲ್ಲ ಅನ್ನುವಂಥ ಒಂದು ಭಾಳ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಸೊ ತಾವು ಕೂಡ ಅಲ್ಲಿ ಉಸ್ತುವಾರಿ ಆಗಿದ್ರಿ. ಹೇಗಿತ್ತು ಸರ್ ಅಲ್ಲಿ ಚುನಾವಣೆ? ಈಗ ಒಂದು ಫಲಿತಾಂಶ ನೋಡೋದಾದರೆ ಯಾವ ರೀತಿಯಾಗಿ ಅನಾಲಿಸಿಸ್ ಮಾಡ್ಬೋದು? ಈಗ ಆರಂಭಿಕ ಮುನ್ನಡೆಯನ್ನು ಗಮನಿಸಿದರೆ ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ಬರೋದು ಸ್ಪಷ್ಟ ಅನ್ನುವಂಥದ್ದು ಕಾಣ್ತಾ ಇದೆ. ದೇಶದ ದೃಷ್ಟಿಯಿಂದ ಮತ್ತು ಬಂಗಾಳದ ದೃಷ್ಟಿಯಿಂದ BJP ಗೆಲ್ಲೋದು ಅನಿವಾರ್ಯ ಇತ್ತು. ಯಾಕೆ ಅಂದರೆ TMC ಮತ್ತು ಲೆಫ್ಟ್ ಫ್ರಂಟ್ನ ಮತ ಬ್ಯಾಂಕ್ ರಾಜಕಾರಣ ದೇಶದ ಸುರಕ್ಷತೆಗೆ ಅಪಾಯಕಾರಿಯಾಗಿತ್ತು. ದೇಶದ ಸಂಸ್ಕೃತಿ ಮತ್ತು ಪಶ್ಚಿಮ ಬಂಗಾಳದ ಭವಿಷ್ಯದ ದೃಷ್ಟಿಯಿಂದ ಅಪಾಯಕಾರಿ ರಾಜಕೀಯ ನೀತಿಯನ್ನು ಎರಡೂ ಪಕ್ಷಗಳು ಅನುಸರಿಸ್ತಾ ಇದ್ದವು. ಹಿಂದೂಗಳನ್ನು ದಮನಿಸಿ ಮುಸಲ್ಮಾನರನ್ನು ಓಲೈಸಿಕೊಂಡು ರಾಜಕಾರಣದಲ್ಲಿ ಯಶಸ್ಸನ್ನು ಪಡ್ಕೊಂಡು ಅಧಿಕಾರ ಅನುಭವಿಸ್ತಾ ಇದ್ದರು. ಇದು ರಾಷ್ಟ್ರಘಾತಕವಾಗಿರತಕ್ಕಂಥ ನೀತಿ. ಈ ಹಿನ್ನೆಲೆಯಲ್ಲಿ ಬಂಗಾಳದ ಗೆಲುವು ಅದು ಬರೀ BJP ಗೆಲುವಾಗೋದಿಲ್ಲ, ತಾಯಿ ಭಾರತೀಯ ಸುರಕ್ಷತೆಯ ಗೆಲುವಾಗುತ್ತೆ. ಹಾಗಾಗಿ ಅದು ಮಹತ್ವದ್ದು. ಭಾರತೀಯ ಜನತಾ ಪಾರ್ಟಿ ಪಂಚಾಯತಿಯಿಂದ ಪಾರ್ಲಿಮೆಂಟ್ನವರೆಗೆ ಯಾವುದೇ ಚುನಾವಣೆಯನ್ನು ನಾವು ಲಘುವಾಗಿ ಸ್ವೀಕಾರ ಮಾಡಿಲ್ಲ, ಮಾಡೋದೂ ಇಲ್ಲ. ನೋಡಿ, ಬೆಂಗಳೂರಿನಲ್ಲಿ GBA ಎಲೆಕ್ಷನ್ನು ಘೋಷಣೆ ಆಗಿಲ್ಲ, ಆದರೆ ನಮ್ಮ ಪಕ್ಷ ಉಸ್ತುವಾರಿ ನೇಮಕ ಮಾಡಿಬಿಡ್ತು. ಈ ರೀತಿ ಪ್ರತಿ ಹಂತದಲ್ಲೂ ನಾವೆಲ್ಲ ಎಲೆಕ್ಷನ್ನು ಗಂಭೀರವಾಗಿ ತೆಗೆದುಕೊಳ್ತೀವಿ. ಬೇರೆ ಬೇರೆ ರಾಜ್ಯಗಳಿಗೆ ಉಸ್ತುವಾರಿಗಳನ್ನು ಹಾಕಿ ಅಲ್ಲಿ ರಣತಂತ್ರ ರೂಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಈ ಬಾರಿಯೂ ಪಶ್ಚಿಮ ಬಂಗಾಳದಲ್ಲಿ ಭೂಪೇಂದ್ರ ಯಾದವ್ ಅವರ ನೇತೃತ್ವದಲ್ಲಿ, ಸುನಿಲ್ ಬನ್ಸಾಲಿಯವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಆ ತಂಡದಲ್ಲಿ ನನ್ನನ್ನು ಒಳಗೊಂಡಂತೆ ಕರ್ನಾಟಕದ ಇನ್ನೊಬ್ಬ ನಮ್ಮ ಪಕ್ಷದ ಪ್ರಮುಖರಾದಂಥ ಅರುಣ್ ಬಿನ್ನಡಿಯವರು ಕಳೆದ 4.5 ತಿಂಗಳಿನಿಂದ ಅಲ್ಲಿ ಕೆಲಸ ಮಾಡಿದ್ದೇವೆ. ಇದೇ ಸಂದರ್ಭದಲ್ಲಿ ನೋಡೋದಾದರೆ ಅಲ್ಲಿ ಯಾವುದೇ ಅಭ್ಯರ್ಥಿ ನಿಂತರೆ TMC ಹೊರತುಪಡಿಸಿ ಅದು BJP ಆಗಲಿ ಯಾವುದೇ ಅಭ್ಯರ್ಥಿ ಆದರೂ ಕೂಡ ಕೊಲೆ ಮಾಡುವಂಥ ಅಥವಾ ಅವರನ್ನು ಹೊಡೆದು ಎದುರಿಸುವಂಥ, ಜನತೆಯನ್ನು ಎದುರಿಸುವಂಥ ಕೆಲಸ ಆಗ್ತಾಯಿತ್ತು ಒಂದು ಕಡೆ. ಮತ್ತೊಂದು ಕಡೆ SIR ಆಗಿದ್ದು ಕೂಡ ಇದೆಲ್ಲವೂ ಕೂಡ ಪ್ಲಸ್ ಆಗಲಿಕ್ಕೆ ಕಾರಣವಾಯ್ತಾ? ಯಾಕಂತಂದರೆ ಅನೇಕರು ಬಾಂಗ್ಲಾದೇಶದಿಂದ ಬಂದಿದ್ದರು, ಅವರು ಮತದಾರರಾಗಿದ್ದರು. ಯಾರೆಲ್ಲ ಅಕ್ರಮ ಮತದಾರರು ಅವರನ್ನು ಡೆಲಿಷನ್ ಮಾಡುವಂಥ ಕೆಲಸ ಕೂಡ ಆಗಿದೆ ಅಂತ. ಬಂಗಾಳ ಒಂದು ವಿಭಿನ್ನವಾಗಿರೋ ರಾಜ್ಯ. ನೀವು ಕರ್ನಾಟಕಕ್ಕೂ ಬಂಗಾಳಕ್ಕೂ ಹೋಲಿಕೆ ಮಾಡಲಿಕ್ಕಾಗಲ್ಲ, ಅಜಗಜಾಂತರ ವ್ಯತ್ಯಾಸ ಇದೆ. ಇಲ್ಲಿ ಕಾನೂನನ್ನು ಪಾಲಿಸುವ ಪರಿಪಾಠ ಹೆಚ್ಚಿನ ಜನರಿಗಿದೆ. ಎಲ್ಲೋ ಕೆಲವೊಬ್ಬರು ಕಾನೂನನ್ನು ಮೀರುವವರು ಇರ್ಬೋದು, ಆದರೆ ಅಲ್ಲಿ ಗುಂಡಾಗಳ ಮೂಲಕನೇ ಸಮಾಜದ ನಿಯಂತ್ರಣವನ್ನು ಮಾಡುವ ವ್ಯವಸ್ಥೆಯನ್ನು ಕಮ್ಯುನಿಸ್ಟ್ ಪಾರ್ಟಿ ತನ್ನ ಕೇಡರ್ಗಳ ಹೆಸರಿನಲ್ಲಿ, TMC ಕ್ಲಬ್ಗಳ ಹೆಸರಿನಲ್ಲಿ ಮಾಡ್ಕೊಂಬಂದಿತ್ತು. ಅವರು ನಿರ್ಣಯ ಮಾಡ್ತಿದ್ರು ಯಾರಿಗೆ ಓಟ್ ಹಾಕಬೇಕು, ಹಾಕಬಾರ್ದು. ಆದರೆ ಯಾರು ಓಟಿಗೆ ಬರಬೇಕು, ಯಾರು ಬರಬಾರ್ದು ಅನ್ನೋದು ತೀರ್ಮಾನ ಅವ್ರು ಮಾಡ್ತಾಯಿದ್ರು. ಇದು ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿಯಾಗಿತ್ತು. ಸಂವಿಧಾನಕ್ಕೆ ಒಂದು ಸಂವಿಧಾನದ ಅಪಹಾಸ್ಯವನ್ನು ಮಾಡ್ತಾಯಿತ್ತು. ಸಂವಿಧಾನ ಕೊಟ್ಟಿರ್ತಕ್ಕಂಥ ಮೂಲಭೂತ ಹಕ್ಕಿಗೆ ಒಂದು ಅಪಹಾಸ್ಯವನ್ನು ಮಾಡ್ತಾಯಿತ್ತು. ಅಲ್ಲಿಯ ಜನತೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಚುನಾವಣೆಯ ಫಲಿತಾಂಶ ಮೋದಿಜಿಯವರ ನೇತೃತ್ವಕ್ಕೆ, ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತಕ್ಕೆ ಜನ ಕೊಟ್ಟ ಆಶೀರ್ವಾದ. ನಮಗೊಂದು ಆತ್ಮವಿಶ್ವಾಸ ಮೂಡಿ ಬರ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಜನ ಬದಲಾವಣೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಕಾದು ನೋಡುವ. ಇದಿಷ್ಟು MLC CT ರವಿ ಅವರ ಮಾತು. ಕ್ಯಾಮ್ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.